ಇನ್ನು ಜಗ್ಗೇಶ್ ಅವರ ಸಿನಿಮಾದ ಅದ್ಭುತವಾದಂಥ ಜೊತೆ ಅಭಿನಯ ಮಾಡಿ ಮತ್ತು ಕೋಮಲ್ ಜೊತೆ ಕೂಡ ಅಭಿನಯ ಮಾಡಿ ಶಿವರಾಜ್ ಕುಮಾರ್ ಜೊತೆ ಸಹ ಅಭಿನಯ ಮಾಡಿಸಿದಂಥ ಅತಿ ದೊಡ್ಡ ನಟ ಕಲಾವಿದ ಇದೀಗ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಸಿನಿಮಾ ರಂಗಕ್ಕೆ ಇದೊಂದು ತುಂಬಲಾರದಂಥ ಮತ್ತು ನುಂಗಲಾರದಂಥ ತುತ್ತಾಗಿರುವಂಥದ್ದು. ಸಿನಿಮಾ ರಂಗಕ್ಕೆ ಮೇಲಿನ ಮೇಲೆ ಆಘಾತಗಳು ಕೂಡ ಆಗ್ತಿರೋಂಥದ್ದು. ಇದೇ ಸಂದರ್ಭದಲ್ಲಿ ಇದೊಂದು ಆಘಾತ ಕೂಡ ನಡೆದಿರುವಂಥದ್ದು. ಏನೋ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಹಾಗೂ ಹಿರಿಯ ಕಲಾವಿದರು ಅಂತ ಹೇಳ್ಬೋದು, ಮತ್ತು ನಟ, ನಾಯಕ, ನಿರ್ದೇಶಕ, ನಿರ್ಮಾಪಕ ಎಲ್ಲ ಕೆಲಸಗಳು ಕೂಡ ಮಾಡಿದ. ಇತ್ತೀಚೆಗೆ ರಂಗನಾಯಕ ಅಂತ ಸಿನಿಮಾನು ಕೂಡ ಮಾಡಿದೆ. ಕೊನೆಯ ಸಿನಿಮಾನೂ ಕೂಡ ಆಗಿತ್ತು. ಅವರೇ ಬೇರೆ ಯಾರು ಅಲ್ಲ, ಗುರುಪ್ರಸಾದ್ ಅವರು ಇದೀಗ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಬಂದಿರುವಂಥದ್ದು. ಇನ್ನು ಗುರುಪ್ರಸಾದ್ ಅವರು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅತಿ ದೊಡ್ಡ ನಿರ್ದೇಶಕ ಇರ್ಬೋದು. ಸುಮಾರು 80ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಅವರು ಅಭಿನಯ, ನಿರ್ದೇಶನ, ನಿರ್ಮಾಣ ಎಲ್ಲ ಮಾಡಿದ್ರು. ಮತ್ತು ಸಾಕಷ್ಟು ಸಾಲಗಳನ್ನು ಕೂಡ ಮಾಡಿಕೊಂಡ್ರು. ಮತ್ತು ಎರಡನೇ ಹೆಂಡತಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದು ಕಿರ್ಕೊಳ್ಳೋದಿಂದ ಅಂತ ಹೇಳಲಾಗುತ್ತೆ. ಸದ್ಯ ಆಕೆ ಸಿನಿಮಾಗೆ ಅವಕಾಶ ಕೇಳಿಕೊಂಡು ಬಂದಿದ್ದು, ಮತ್ತು ಆಕೆಗೆ ಮದುವೆಯಾಗಿ ಒಂದು ಮಗುವನ್ನು ಕೂಡ ಕರುಣಿಸಿದ್ರು. ಮತ್ತು ಸಾಕಷ್ಟು ಸಾಲಗಳನ್ನು ಕೂಡ ಮಾಡಿಕೊಡ್ತೀವಿ. ಇವೆಲ್ಲ ಇದರಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಂಥ ಗುರುಪ್ರಸಾದ್ ಅವರು ಇದೀಗ ನಿಧನರಾಗಿದ್ದಾರೆ ಅನ್ನೋ ಮಾಹಿತಿಗೆ ಸದ್ಯಕ್ಕೆ ಬಂದಿರುವಂಥದ್ದು. ಇನ್ನು ಜಗ್ಗೇಶ್ವರು ಕೂಡ ತುಂಬ ಆಪ್ತ ಸ್ನೇಹಿತರು ಕೂಡ ಆಗಿದ್ದರು ಒಂದು ಕಾಲದಲ್ಲಿ ಅಂತಲೇ ಹೇಳ್ಬೋದು. ಏನೇ ಇಲ್ಲಿ ಗುರುಪ್ರಸಾದ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತೊಬ್ಬ ಲೆಜೆಂಡ್ ನಿರ್ದೇಶಕ ಹುಟ್ಟಿ ಬರಲಿ ಅಂತ ಹೇಳುತ್ತಾ ಮುಗಿಸ್ತಾರೆ.